ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸಂಚಲನ ರೂಪಿಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರಾಜೇಂದ್ರ ಕೊಲೆ ಸುಪಾರಿ ಸ್ಫೋಟಕ ಆಡಿಯೋ ಕೂಡ ರಿಲೀಸ್ ಆಗಿದೆ. ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸಂಚಲನ ರೂಪಿಸಲಾಗಿತ್ತು. ಅದರ ಮೇಲೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ರಾಜೇಂದ್ರ ಕೊಲೆ ಸುಪಾರಿ ಬಗ್ಗೆ ಸ್ಫೋಟಕ ಆಡಿಯೋ ಒಂದು ರಿಲೀಸ್ ಆಗಿದೆ. 70 ಲಕ್ಷಕ್ಕೆ ಡೀಲ್ ಮಾಡಿಕೊಂಡಿದ್ರಂತೆ. 5 ಲಕ್ಷ ಅಡ್ವಾನ್ಸ್ ನ ಕೂಡ ಇಸ್ಕೊಂಡಿದ್ರಂತೆ. ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸೋಮನ ಖತರ್ನಾಕ್ ಸ್ಕೆಚ್ ಇದೀಗ ಬಯಲಾಗಿದೆ. ಸೋಮನಿಂದ ಸುಪಾರಿ ಸಂಚು ಕೂಡ ಇದೀಗ ಬಯಲಾಗಿದೆ. ರಹಸ್ಯವನ್ನ ಒಬ್ಬರು ಮಹಿಳೆ ಇದೀಗ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ರಾಜೇಂದ್ರ ರಾಜಣ್ಣ ಅವರ ಹತ್ಯೆಗೆ ಸಂಚನ್ನ ಕೂಡ ರೂಪಿಸಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಒಬ್ಬ ಮಹಿಳೆ ಹಾಗೂ ಒಬ್ಬ ವ್ಯಕ್ತಿಯ ನಡುವೆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. 70 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ರಂತೆ. 5 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ಈತ ಇಸ್ಕೊಂಡಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪಕ್ಕಾ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಂತೆ. ಇನ್ನು ಕುಡಿದಂತಹ ಸಂದರ್ಭದಲ್ಲಿ ಮಹಿಳೆಯೊಂದಿಗೆ ಸೋಮ ಎಂಬಾತ ಮಹಿಳೆಯೊಂದಿಗೆ ಒಂದು ವಿಷಯವನ್ನ ಹಂಚಿಕೊಂಡಿದ್ದಂತೆ. ಆ ಮಹಿಳೆ ಇದೀಗ ಏನು ರಾಜೇಂದ್ರ ಅವರ ಆಪ್ತ ಇದ್ದ ರಾಕಿ ಎಂಬಾತ ಆತನ ಜೊತೆ ಒಂದು ಸಂಭಾಷಣೆಯನ್ನ ಕೂಡ ನಡೆಸಿದ್ದಾರೆ. ಆ ಸಂಭಾಷಣೆಯ ಆಡಿಯೋ ಇದೀಗ ಲಭ್ಯವಾಗಿದೆ. ರಾಜೇಂದ್ರ ಹತ್ಯೆ ಸುಪಾರಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾಳೆ ಪುಷ್ಪಾ ಎಂಬಾಕೆ. ಇನ್ನು ಪುಷ್ಪಾ, ರಾಕಿ, ಸೋಮ ಮೂವರಿಗೂ ಕೂಡ ಲಿಂಕ್ ಏನು, ಯಾವ ರೀತಿ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ರು? 18 ನಿಮಿಷದ ಸ್ಫೋಟಕ ಆಡಿಯೋದಲ್ಲಿ ಸಂಚಿನ ಸೀಕ್ರೆಟ್ ಇದೀಗ ಬಯಲಾಗಿದೆ. 2024ರ ಡಿಸೆಂಬರ್ನಲ್ಲಿ ಪುಷ್ಪಾ, ರಾಕಿ ಎಂಬುವರು ಸಂಭಾಷಣೆಯನ್ನ ಕೂಡ ನಡೆಸಿದ್ದಾರೆ. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ವಿವರಿಸಿದ್ದಾಳೆ ಪುಷ್ಪಾ ಎಂಬಾಕೆ. ರಾಜೇಂದ್ರ ಹತ್ಯೆ ಸುಪಾರಿ ರಹಸ್ಯವನ್ನ ಈಗಾಗಲೇ ಬಿಚ್ಚಿಟ್ಟಿದ್ದಾಳೆ ಪುಷ್ಪಾ ಎಂಬಾಕೆ. ಇನ್ನು ಪುಷ್ಪಾ, ರಾಕಿ, ಸೋಮ ಮೂವರಿಗೂ ಕೂಡ ಲಿಂಕ್ ಏನು, ಆ ಮೂವರು ಹೇಗೆ ಕಾಂಟ್ಯಾಕ್ಟ್ ನಲ್ಲಿದ್ದು? 18 ನಿಮಿಷದ ಸ್ಫೋಟಕ ಆಡಿಯೋದಲ್ಲಿ ಸಂಚಿನ ಸೀಕ್ರೆಟ್ ಇದೀಗ ಬಯಲಾಗಿದೆ. ಯಾವ ರೀತಿ ಸಂಚನ್ನ ರೂಪಿಸಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು 2024ರಲ್ಲಿ ಪುಷ್ಪಾ ಹಾಗೂ ರಾಕಿ ಇಬ್ರು ಕೂಡ ಈಗಾಗಲೇ ಮಾತಾಡ್ಕೊಂಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ರಾಜೇಂದ್ರ ಹತ್ಯೆ ಸುಪಾರಿ ರಹಸ್ಯವನ್ನ ಈಗಾಗಲೇ ಪುಷ್ಪಾ ಎಂಬ ಮಹಿಳೆ ಇದೀಗ ಇಂಚಿಂಚಾಗಿ ಬಯಲನ್ನ ಮಾಡಿದ್ದಾಳೆ. ಪುಷ್ಪಾ, ರಾಕಿ, ಸೋಮ ಮೂವರಿಗೂ ಕೂಡ ಲಿಂಕ್ ಏನಾಗಿತ್ತು, ಯಾವ ರೀತಿ ಲಿಂಕ್ ಅನ್ನ ಹೊಂದಿದ್ರು, ಯಾವ ರೀತಿ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು 18 ನಿಮಿಷದ ಸ್ಫೋಟಕ ಆಡಿಯೋ ಕೂಡ ಇದೀಗ ರಿಲೀಸ್ ಆಗಿದೆ. ಆ ಆಡಿಯೋದಲ್ಲಿ ಏನು ಪುಷ್ಪಾ ಎಂಬಾಕೆ ಇದ್ಲು, ಅವಳು ರಾಕಿ ಜೊತೆ ಒಂದು ಮಾತುಕತೆಯನ್ನ ಆಡಿದ್ದಾಳೆ. ಈ ಸೋಮ ಯಾವ ರೀತಿ ಒಂದು ಹತ್ಯೆಗೆ ಸಂಚನ ರೂಪಿಸಿದ್ದ, ಎಷ್ಟು ಅಡ್ವಾನ್ಸ್ ಅನ್ನ ಪಡೆದುಕೊಂಡಿದ್ದ, ಎಷ್ಟು ಲಕ್ಷಕ್ಕೆ ಈತ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇದೀಗ ಆಡಿಯೋ ಕೂಡ ಲಭ್ಯವಾಗ್ತಾ ಇದೆ. ಬನ್ನಿ ನೋಡ್ಕೊಂಡ್ ಬರೋಣ. ಪ್ರಶ್ನೆ ಬಿಡ್ಬೇಕು ಅಂತ ಇದ್ದ. ಈ ಸಡನ್ ಆಗಿ ಇತ್ತಿರ್ಕಣಲ್ಲ. ಅವ್ರಿಗೂ ಅದೇ ಕೆಲಸನೇ ಮಾಡಿದಿದ್ದವನು. ಅದೈತೆ ಬಿಡು ಅವ್ನ ಮನ್ಸಲ್ಲಿ, ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ ಗೊತ್ತಿತ್ತೇನ. ಹೌದೌದು. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ನಾವು ಫೋಟೋ ಶೂಟ್ ಮಾಡಿಸಿದ್ವಿ. ಆಟಿಕಾ ಬಾಬು ಅವ್ನ್ ಬಂದ್ಬಿಡ್ತಾನ. ಹೋಗೋ ಕಾಡೆ ನನ್ ಮಗನೇ ಎಲ್ಲಿದ್ಯೋ, ಅವ್ನ್ ಹೋಗ್ಬಿಡ್ತಾನೆ. ಹೋಗೋ ನೀನು ಆಟಿಕಾ ಬಾಬು ತವ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ ಎದುರುಗಡೆ. ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು. ಉಗ್ದೋಗೋದಾನು ಅವನು. ನಾವ್ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆರ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು ಸೆಂಟಲ್ ಅವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ. ದೊಡ್ಡ ಮುಂಡೆ ಹೋಗಿ ನೈಟಿ ಹಾಕೊಂಡ್ ಆಂಟಿ ತರ ಕುಂತಿದ್ದೆ ನಾನು. ಆವಾಗ ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥಳಾಗಿದ್ಲು ಈ ಪುಷ್ಪಾ ಎಂಬಾಕೆ. ಅನಂತರ ಹತ್ಯೆಗೆ ಸುಪಾರಿ ಪಡೆದ ಬಗ್ಗೆ ಪುಷ್ಪಾಳ ಬಳಿ ಈ ಸೋಮ ಎಂಬ ಆರೋಪಿ ಹೇಳ್ಕೊಂಡಿದ್ದಂತೆ. ಬಳಿಕ ಕೊಲೆ ಸಂಚಿನ ವಿಚಾರ ರಾಜೇಂದ್ರಗೆ ತಿಳಿಸಲು ಪುಷ್ಪಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾಳೆ. ರಾಜೇಂದ್ರಗೆ ವಿಚಾರವನ್ನ ಮುಟ್ಟಿಸಲು ರಾಖಿಯನ್ನ ಬಳಸಿಕೊಂಡಿದ್ಲು ಪುಷ್ಪಾ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಂಚಿನ ಬಗ್ಗೆ ಪುಷ್ಪಾ ಹೇಳಿದ್ದನ್ನ ತನ್ನ ಮೊಬೈಲ್ ನಲ್ಲಿ ಈತ ರಾಖಿ ಎಂಬಾತ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಅವರಿಗೆ ಈ ಆಡಿಯೋವನ್ನ ತಲುಪಿಸಿದ್ದ ರಾಖಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪುಷ್ಪಾ ಹಾಗೂ
ಏನು ರಾಕಿ ಇಬ್ರು ಕೂಡ ಈಗಾಗಲೇ ಸಂಭಾಷಣೆಯನ್ನ ಮಾಡಿದ್ರು. ಆ ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಏನು ಸೋಮ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ, 70 ಲಕ್ಷಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ, ಡೀಲ್ ಅನ್ನ ಕೂಡ ಮಾಡ್ಕೊಂಡಿದ್ದ, 5 ಲಕ್ಷ ಈಗಾಗಲೇ ಅಡ್ವಾನ್ಸ್ ಅನ್ನ ಕೂಡ ಮಾಡ್ಕೊಂಡಿದ್ದ. ಈ ವಿಚಾರವನ್ನ ಆದಷ್ಟು ಬೇಗ ರಾಜಣ್ಣ ಅವರ ಪುತ್ರನಾದ ರಾಜೇಂದ್ರ ಅವರಿಗೆ ನೀವು ತಿಳಿಸಬೇಕು ಅಂತ ಹೇಳಿ ಈಗಾಗಲೇ ಆಕೆ ಪುಷ್ಪ ಏನಿದ್ಲು ಆಕೆ ರಾಜಣ್ಣ ಅವರ ಆಪ್ತ ರಾಕಿಗೆ ಒಂದು ಕಾಲ್ ಅನ್ನ ಮಾಡಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರವನ್ನ ಆಕೆ ಪ್ರಸ್ತಾಪವನ್ನ ಮಾಡಿದ್ದಾಳೆ. ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಎಷ್ಟಕ್ಕೆ ಡೀಲ್ ಮಾಡ್ಕೊಂಡಿದ್ರು, ಯಾವಾಗ ಹತ್ಯೆಯನ್ನ ಮಾಡಬೇಕಿತ್ತು, ಯಾವ ರೀತಿ ಹತ್ಯೆಗೆ ಸಂಚನ್ನ ರೂಪಿಸಲಾಯಿತು, ಎಲ್ಲಾ ವಿಚಾರವನ್ನ ಇದೀಗ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಈತ ರೆಕಾರ್ಡ್ ಮಾಡ್ಕೊಂಡಿದ್ದ. MLA ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಆರೋಪದ ಹಿನ್ನೆಲೆ ಆಡಿಯೋದಲ್ಲಿ ಮಾತನಾಡಿದ ಮಹಿಳೆ ಪುಷ್ಪ ಕಾಕಿ ವಶಕ್ಕೆ, ಅಂದ್ರೆ ಕಾಕಿ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಮಹಿಳೆ ಪುಷ್ಪ ಜೊತೆ ಮತ್ತಿಬ್ಬರು ಯುವಕರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಮೂವರನ್ನ ವಶಕ್ಕೆ ಪಡೆದು A1 ಆರೋಪಿ ಸೋಮನಿಗಾಗಿ ಶೋಧ ಕಾರ್ಯವನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಸೋಮ ಪರಾರಿಯಾಗಿದ್ದಾನೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ಸುಪಾರಿಯ ಪ್ರಮುಖ ರೂವಾರಿ ಸೋಮನಿಗಾಗಿ ಪೊಲೀಸರು ಇದೀಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. MLA ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಿಯೋದಲ್ಲಿ ಇಬ್ಬರ ಸಂಭಾಷಣೆಯನ್ನ ನೀವು ಈಗಾಗಲೇ ಕೇಳಿದ್ರಿ. ಪುಷ್ಪ ಅವರು ಆಡಿಯೋವನ್ನ ಒಬ್ಬರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ರಾಕಿ ಎಂಬಾತನಿಗೆ ಈಗಾಗಲೇ ಫೋನ್ ಮಾಡಿ ಎಲ್ಲಾ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆ ಸಂಭಾಷಣೆ ಕೂಡ ಈಗಾಗಲೇ ವೈರಲ್ ಆಗಿದೆ. ಅದಾದ ಬಳಿಕ ಈಗಾಗಲೇ ಪುಷ್ಪ ಎಂಬಾಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುಷ್ಪಾಳ ಜೊತೆ ಮತ್ತಿಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರಿಬ್ಬರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಆರೋಪಿ ಇದ್ದ, A1 ಆರೋಪಿಯಾಗಿರುವಂತಹ ಸೋಮ ಏನಿದ್ದ ಆತ ತಲೆ ಮರೆಸ್ಕೊಂಡಿದ್ದಾನೆ, ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸ್ಕೊಂಡಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆತನಿಗಾಗಿ ಪೊಲೀಸರು ಇದೀಗ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಆತ ಎಲ್ಲಿದ್ದಾನೆ, ಯಾರ ಬಳಿ ಇದ್ದಾನೆ, ಎಲ್ಲಿರಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜೇಂದ್ರ ರಾಜಣ್ಣ ಅವರು ಕೂಡ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಲಾಗಿತ್ತು. ಅದಾದ ಬಳಿಕ ಇದೀಗ ಆಡಿಯೋ ರಿಲೀಸ್ ಆಗಿತ್ತು. ಆದಷ್ಟು ಬೇಗ ಈ ವಿಚಾರವನ್ನ ಏನು ಸೋಮ ಹತ್ಯೆಗೆ ಸುಪಾರಿಯನ್ನ ಇಸ್ಕೊಂಡಿದ್ದ, 70 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ದ, 5 ಲಕ್ಷ ಅಡ್ವಾನ್ಸ್ ಅನ್ನ ಇಸ್ಕೊಂಡಿದ್ದ ಎನ್ನುವ ವಿಚಾರವನ್ನ ಪುಷ್ಪ ಏನಿದ್ರು ಅವರು ರಾಕಿಗೆ ಫೋನ್ ಮಾಡಿದ ತಕ್ಷಣ ಆಕೆ ರಾಜಣ್ಣ ಅವರಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ, ಈ ವಿಚಾರವನ್ನ ಮುಟ್ಟಿಸಿದ್ದಾರೆ. ಅವರೇನು ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರು, ಮಾತಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಒಬ್ಬ ಆಡಿಯೋ ರೆಕಾರ್ಡ್ ಅನ್ನ ಕೂಡ ಈತ ಮಾಡ್ಕೊಂಡಿದ್ದಾನೆ ರಾಕಿ ಎಂಬಾತ. ಹಾಗಾದ್ರೆ ರಾಕಿ ಯಾರು ಅಂತ ನೋಡೋದಾದ್ರೆ ಈತ ರಾಜಣ್ಣನ ಆಪ್ತರಾಗಿದ್ರು. ಅವರು ಈ ಪುಷ್ಪ ಜೊತೆ ಇದೀಗ ಮಾತನಾಡಿರುವಂತಹ ಸಂಭಾಷಣೆ ವೈರಲ್ ಆಗಿತ್ತು. ಅದಾದ ಬಳಿಕ ಆಕೆಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಮತ್ತಿಬ್ಬರು ಯುವಕರನ್ನ ಕೂಡ ಇದೀಗ ವಶಕ್ಕೆ ಪಡೆದು ಇನ್ನೊಬ್ಬ ಏನೋ ಇದ್ದ ಆತನನ್ನ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆರೋಪಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಏನು ರಾಜೇಂದ್ರ ರಾಜಣ್ಣ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪುಷ್ಪ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಇನ್ನಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಖಂಡಿತವಾಗ್ಲೂ ತೇಜಸ್ವಿನಿ, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅಂತಂದ್ರೆ ಈ ಒಂದು ಆಡಿಯೋ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಈ ಆಡಿಯೋ ಕೂಡ ಈಗಾಗಲೇ 18 ನಿಮಿಷದ ಆಡಿಯೋ ಇರುವಂತದ್ದು. ಇದರಲ್ಲಿ ಏನು ಪುಷ್ಪ ಮತ್ತೆ ರಾಕಿ ಅಂತ ಏನಿದ್ದಾರೆ ಅವರಿಬ್ರು ಕೂಡ ಮಾತನಾಡಿರುವಂತದ್ದು. ಈ ಪುಷ್ಪ ಏನಿದ್ದಾರೆ ಅವರು ಇಲ್ಲಿ ಆರೋಪಿಯಾಗಿರುವಂತ ಸೋಮ ಏನಿದ್ದಾನೆ ಆಕೆಯ ಆಪ್ತ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಆಕೆಗೆ ಏನಾದ್ರು ಗೊತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕ್ವಶನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬೆಳಗಿಂದನೂ ಕೂಡ ಕ್ಯಾತ್ಸಂದ್ರ ಪೊಲೀಸರು, ತುಮಕೂರು ಕ್ಯಾತ್ಸಂದ್ರನ ಪೊಲೀಸರು ಏನಿದ್ದಾರೆ ಅವರು ಕೂಡ ಬೆಳಗ್ಗೆಯಿಂದ ಕೂಡ ಈಗಾಗಲೇ ಪುಷ್ಪ ಅವರನ್ನು ಕೂಡ ಈಗಾಗಲೇ ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ನೀವು ಯಾವ ಬೇಸಿಸ್ ಮೇಲೆ ಈ ಒಂದು ಆಡಿಯೋದಲ್ಲಿ ಇಷ್ಟು ಸ್ಪಷ್ಟವಾಗಿ ನೀವು ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅಂದ್ರೆ ಅದರಲ್ಲಿ ಅವರು ಪ್ರಮುಖವಾಗಿ ಹೇಳುವಂತ ಅಂಶ ಅಂತಂದ್ರೆ ಸೋಮ 5 ಲಕ್ಷ ಅಡ್ವಾನ್ಸ್ ಇಡಿಸ್ಕೊಂಡಿದ್ದಾನೆ, 70 ಲಕ್ಷಕ್ಕೆ ಈ ಒಂದು ಹತ್ಯೆಯ ಸುಪಾರಿ ಸ್ಕೆಚ್ ರೆಡಿ ಆಗಿದೆ, ಅದು ಕೂಡ ಹೊಸ ವರ್ಷದಲ್ಲೇ ಆಗ್ಬೇಕು ಅಂತ ಹೇಳಿ ಏನು ಆಕೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಆಡಿಯೋ ಏನು ಹೋದ ವರ್ಷ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಸಂದರ್ಭದಲ್ಲಿ ಕೂಡ ಏನು ರೆಕಾರ್ಡ್ ಆಗಿದೆ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಮತ್ತೆ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ರಾಜೇಂದ್ರ ಅವ್ರ ಮನೇಲಿ ಒಂದು ಫಂಕ್ಷನ್ ಆಗತ್ತೆ.
ಆ ಫಂಕ್ಷನ್ಗೆ ಬಂದಂಥ ಹುಡುಗರೇನಿದ್ದಾರೆ ಅಲ್ಲೇ ಅವರನ್ನು ಮುಗಿಸೋದಕ್ಕೆ ಸ್ಕೆಚ್ಚನ್ನು ಹಾಕಿರ್ತಾರೆ, ಆದರೆ ಅಲ್ಲಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಆಕೆ ಹೇಳಿರುವಂಥದ್ದು. ಸೊ ಹೀಗಾಗಿ ಈಕೆಯ ಒಂದು ರೀತಿ ವಿಟ್ನೆಸ್ ಕೂಡ ಈ ಒಂದು ಕೇಸ್ನಲ್ಲಿ ಕೂಡ ಈಕೆ ಆಗ್ತಾಳೆ. ಸೊ ಹೀಗಾಗಿ ಪೊಲೀಸರು ಆಕೆ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಕೋರ್ಟ್ಗೂ ಕೂಡ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ಕೇಸಲ್ಲಿ ಆಕೆಯ ಪ್ರಮುಖ ಪಾತ್ರ ಇರೋದ್ರಿಂದಾಗಿ ಆಕೆಯನ್ನು ಕೂಡ ಕರೆಸಿದ್ದಾರೆ, ಸ್ಟೇಟ್ಮೆಂಟನ್ನು ಕೂಡ ಮಾಡ್ತಿದ್ದಾರೆ. ಆಕೆಯ ಜೊತೆಗೆ ಇನ್ನೂ ಇಬ್ಬರು ಯುವಕರನ್ನು ಕೂಡ ಈಗಾಗಲೇ ಪೊಲೀಸರು ಇಂಟ್ರಾಗೇಷನ್ ಅನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಅವರು ಏನಾದ್ರು ಹೇಳಿದ್ದು ಸುಳ್ಳು ಅಂತಾದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಅಕಸ್ಮಾತ್ ಅವ್ರು ಹೇಳಿದ್ದೇನೋ ನಿಜ ಅಂತ ಅದರಲ್ಲೇ ಅವ್ರ ಹತ್ರ ಇರುವಂಥ ಇನ್ನಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಇದರ ಜೊತೆಗೆ ಈಗಾಗಲೇ 3 ರಿಂದ 4 ಟೀಮ್ ಕೂಡ ಈಗಾಗಲೇ ಫಾರ್ಮೇಷನ್ ಆಗಿದೆ. ತುಮಕೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆ ಸೇರಿದಂತೆ ಬೆಂಗಳೂರಿನಲ್ಲಿ ಈಗಾಗಲೇ ಹುಡುಕಾಟ ಕೂಡ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೋಮ ಏನಿದ್ದಾನೆ ಆತ ಈಗಾಗಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕೂಡ ಪರಾರಿ ಆಗಿರುವಂಥದ್ದು. ಸೊ ಹೀಗಾಗಿ ಏನೋ ಒಂದು ರೀತಿ ಸಾಕಷ್ಟು ಪ್ರೆಷರ್ ಕೂಡ ಪೊಲೀಸರು ಕೂಡ ಇರುವಂಥದ್ದು. ಯಾಕಂದರೆ ಮಿನಿಸ್ಟ್ರು ಮಗ ಕೂಡ ಹೌದು, ಒಬ್ಬ MLC ಕೂಡ ಹೌದು. ಸೊ ಹೀಗಾಗಿ ಈತನ ಏನು ಬಂಧನ ಯಾವಾಗಂತನೂ ಕೂಡ ಈಗಾಗಲೇ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಆತ ಬಂಧನ ಆಗಿದ್ದೇ ಆದಲ್ಲಿ ಯಾವ ಕಾರಣಕ್ಕೋಸ್ಕರ ಸುಪಾರಿ ಕೊಟ್ಟರು, ಯಾರು ಸುಪಾರಿ ಕೊಟ್ಟರು, ಎಷ್ಟು ಸುಪಾರಿ ಕೊಟ್ಟರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.